ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬಡ ಮಕ್ಕಳಿಗೆ ಆರೋಗ್ಯಯುತ ಆಹಾರದ ಹಕ್ಕು ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಎಂಥ ಆಹಾರವನ್ನು ನೀಡ್ತಾ ಇದ್ದಾರೆ ಅನ್ನೋದನ್ನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇಲ್ಲಿ ನೋಡಬೇಕು. ಬಡ ಮಕ್ಕಳಿಗೆ ಆರೋಗ್ಯಯುತ ಆಹಾರದ ಹಕ್ಕು ಇಲ್ವಾ? ಹಾಗಾದರೆ ನಿಮ್ಮ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಗಳ ನರಕಯಾತನೆ ಅನುಭವಿಸುವ ಹಾಗಾಗಿದೆ. ಸೌಲಭ್ಯಗಳಿಲ್ಲ, ವಿದ್ಯಾರ್ಥಿಗಳಿಗೆ ಕಳಪೆ ಆಹಾರವನ್ನು ಕೊಡಲಾಗ್ತಾ ಇದೆ. ಕಳಪೆ ಆಹಾರ ಮತ್ತು ಭದ್ರತಾ ಲೋಪದ ವಿರುದ್ಧ ವಿದ್ಯಾರ್ಥಿಗಳು ದೂರನ್ನು ನೀಡಿದ್ದಾರೆ. ಆಹಾರದಲ್ಲಿ ಜಿರಳೆ, ಹಲ್ಲಿಗಳು ಇವೆಲ್ಲವೂ ಕೂಡ ಬೀಳ್ತಾ ಇವೆ. ಆರೋಗ್ಯದ ಮೇಲೆ ಇಲಾಖೆ ಚೆಲ್ಲಾಟ ಆಡ್ತಾ ಇದೆ. ದೂರು ನೀಡಿದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂಥ ಕ್ರಮವನ್ನು, ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳೋದಕ್ಕಾಗ್ತಾ ಇಲ್ಲ. ಕಳೆದ 6 ತಿಂಗಳಿಂದ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಕೂಡ ನೀಡಿಲ್ಲ. ಹೇಗೆ ವಿದ್ಯಾರ್ಜನೆ ಮಾಡೋದಕ್ಕೆ ಸಾಧ್ಯ ಇದೆ? ಮತ್ತು ವಾರ್ಡನ್ಗೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳು ಹೇಳಿದರೂ ಕೂಡ ಅದನ್ನು ತೀರಾ ನಿರ್ಲಕ್ಷಿಸ್ತಾ ಇದ್ದಾರೆ. ನೋಡಿ ಆ ದೃಶ್ಯಗಳು, ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಪ್ರತಿಭಟಿಸ್ತಾ ಇದ್ದಾರೆ ಅಂತ. ಸಮಾಜ ಕಲ್ಯಾಣ ಇಲಾಖೆ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಊಟಗಳಲ್ಲಿ ಹುಳಗಳು ಬಿದ್ದಿರೋದು, ನೊಣಗಳು ಬಿದ್ದಿರೋದು, ಜಿರಳೆಗಳು ಬಿದ್ದಿರೋದು, ಇದೆಲ್ಲವನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದಕ್ಕೆ ಸಂಬಂಧಪಟ್ಟವರಲ್ಲಿ ಅಲ್ಲಿ ಹಾಸ್ಟೆಲಲ್ಲಿ ಇರುವಂತಹ ವಾರ್ಡನ್ಗೆ ಹೇಳಿದರೆ ಹಾರಿಕೆಯ ಉತ್ತರಗಳನ್ನು, ಉಡಾಫೆಯ ಉತ್ತರಗಳನ್ನು ನೀಡ್ತಾ ಇದ್ದಾರಂತೆ. ಈಗ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಇದ್ದಾರೆ. ಬಡ ಮಕ್ಕಳಿಗೆ ಉತ್ತಮ ಆಹಾರ ನೀಡುವ ಹಾಗೆ ನಮಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು, ಒಳ್ಳೆಯ ಆಹಾರವನ್ನು ಕೊಡಬೇಕು ಅನ್ನೋದಾಗಿ ಆ ಎಲ್ಲ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ. ಇದನ್ನು ಅತಿ ಶೀಘ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಅರ್ಥ ಮಾಡಿಕೊಂಡು ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಕೂಡ ಕರ್ನಾಟಕ ನ್ಯೂಸ್ ಬೀಟ್ ಆಗ್ರಹಿಸುತ್ತೆ. ವಾರ್ಡನ್ನು ಯಾವುದೇ ಕಾರಣಕ್ಕೂ ಬರುಗಂಟನು ನೀವು ಕಮ್ಮಿ ಇಂಪ್ರೆಷನ್ ಕೊಡಕ್ ಹೋಗ್ಬೇಡ್ರಿ. ಇದು ವಾರ್ಡನ್ ಕೆಲಸ. ಯಾಕೆಂದ್ರೆ ಪ್ರತಿಯೊಂದು ಇದು ವಾರ್ಡನ್ ಕೆಲಸ ಏನು ಅಂದ್ರೆ ಸ್ಟೂಡೆಂಟ್ ಕಮ್ಮಿ ಇಂಪ್ರೆಷನ್ ಅವ್ರು ಮಾಡಿಸ್ಬೇಕು. ಇವ್ರು ಊಟ ಹಾಕೋರು ಯಾವುದೇ ಕಾರಣಕ್ಕೂ ಕಮ್ಮಿ ಇಂಪ್ರೆಷನ್ ಕೊಡಕ್ ಹೋಗ್ಬೇಡ್ರಿ. ವಾರ್ಡನ್ನು ಯಾಕೆ ಬರಲ್ಲ ಅಂತಂದ್ರೆ ಈ ತರ ನಾಟಕ ಆಡ್ಕೊಂಡು ಇಲ್ದೇ ಇರೋ ಸುಳ್ಳು ಹೇಳ್ಕೊಂಡು ನಾನು ಅಲ್ಲಿದ್ದೀನಿ, ನಾ ಇಲ್ಲಿದ್ದೀನಿ ಅಂತ ಬರೀ ಹುಡುಗರಿಗೆಲ್ಲ ಸುಳ್ಳು ಹೇಳ್ಕೊಂಡೆ ಕಾಲ ಕಳೆದವ್ರೆ. ಇದಕ್ಕೆ ಪ್ರತಿಯೊಬ್ರು ನೀವು ತಾವು ಏನ್ ಮಾತಾಡ್ಬೇಕು ಅಂತಂದ್ರೆ ನಿಮ್ ರೈಟ್ ನೀವು ಕೇಳಿಲ್ಲ. ಅಡಿಗೆ ನಾನು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿ ಆಗಿದ್ರು ಕೂಡ ಅಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಅಡಿಗೆ ನಾನು ನೋಡಿದ್ದೀನಿ. ತಕ್ಕಮಟ್ಟಿಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಊಟ ಮಾಡಕ್ಕೆ. ಇಲ್ಲಿ ಬೆಂಗಳೂರು ಲೆವೆಲ್ ಏನೋ ಚೆನ್ನಾಗಿರುತ್ತೆ ಅಂತ ನಾನು 5 ಲೆವೆಲ್ ಫೀಲ್ ಮಾಡ್ಕೊಂಡ್ ಬಂದೆ. ಇಲ್ಲಿ ನೋಡ್ರೆ ನನಗೆ ಬೇಜಾರಾಗುತ್ತೆ. ಯಾಕಂದ್ರೆ ಆ ಸಾಂಬಾರ್ ನೋಡಿದ್ರೆ, ಆ ಪಲ್ಯ ನೋಡಿದ್ರೆ, ಆ ಸಿಬ್ಬಂದಿಗಳು ಅವ್ರದ್ದು ಕ್ವಾಲಿಫಿಕೇಶನ್ ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ಅವ್ರು ಯಾವ ಕ್ವಾಲಿಫಿಕೇಶನ್ ಅದ್ರ ಮೇಲೆ ಬಂದಿದಾರೋ ಗೊತ್ತಿಲ್ಲ, ಬಂದ್ ಮಾಡ್ತಿದಾರೆ ಅವ್ರ ಪಾಡಿಗೆ. ಅವ್ರು ಏನ್ ಕೊಡ್ತಾರೋ, ಇವ್ರು ಏನ್ ತಗೊಂತಾರೋ ಏನ್ ಗೊತ್ತಿಲ್ಲ. ಒಟ್ಟ ಅವ್ರು ಏನ್ ಕೊಡ್ತಾರೋ ಮಾಡ್ತಾ ಇರ್ತಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.